ಸಾರಿ ಅವಳು ಏಷ್ಯನ್ ಪೇಂಟ್ ಎಲ್ಲ ಹೋಯ್ತು. ಇಲ್ಲ, ಏಷ್ಯನ್ ಪೇಂಟ್ ಲಿಪ್ ಮಾತ್ರ ಕೆನ್ನೆ ಎಲ್ಲ ನಾರ್ಮಲ್ ಆಗಿ ಒರಿಜಿನಲ್ ಕಲರ್, ಲಿಪ್ ಮಾತ್ರ ಆಗಿ. ಆಯ್ತು ಮೇಡಮ್, ಸಾಕು. ನೆಕ್ಸ್ಟ್ ಹೋಗಿ. ನೀವು ಬೊಗಳಿ, ನಾವೇ ಬೊಗಳಿತ್ತು ಮೇಡಮ್. ಬೌ ಮಾಡೋದ್ರಲ್ಲಿ ಯಾವ ಫುಡ್ ನಿಮ್ಗೆ ಅಯ್ಯಪ್ಪ ಇದಂದ್ರೆ ನಂಗೆ ಆಗಲ್ಲ, ಯಾಕಾದ್ರೂ ಮಾಡ್ತಾಳೋ ಅಂತ ಅನ್ಸೋದು ಯಾವುದು? ತಿಂಡಿ ಐಟಮ್ಸ್ಗಳು ಹೆಚ್ಚು ಕಮ್ಮಿ ಒಂದ್ ಹೇಳಿ. ತಿಂಡಿ ಐಟಮ್ಸ್ಗಳೆಲ್ಲವೂ ಆಲ್ಮೋಸ್ಟ್ ಎಲ್ಲ ತಿಂಡಿ ಐಟಮ್. ನೀನೇನಾರು ಅಂತ ನನ್ನ ಜೊತೆ ಇದ್ದಿದ್ದು ಯಾವ್ದಾದ್ರು ಒಂದು ಕ್ಷಣ ಆಲ್ ಟೈಮ್ ಫೇವ್ರೆಟ್ ಅಂತ ಅನ್ಸಿದ್ರೆ ಅದು ಯಾವುದು ಅಂತ. ಈಗ ನಾವು ಅಪ್ಪ ಡೆತ್ ಆದ್ರಲ್ಲ, ಅವಾಗ ನನ್ನ ಜೊತೆನೇ ಇತ್ತು. ಇತ್ತೀಚೆಗೆ ರೀಸೆಂಟಾಗಿ ನಾವು ಅಪ್ಪ ಡೆತ್ ಆದ್ರು, ಅವಾಗ ನನ್ನ ಜೊತೆಗೆ ಇವಳೊಬ್ಬಳೇ ಇದ್ದಿದ್ದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಕ್ವಶನ್ ಆ್ಯಂಡ್ ಆನ್ಸರ್ಸ್ ವ್ಲಾಗ್ನ ಮಾಡ್ತಾ ಇದ್ದೀವಿ. ನಾನೊಂದಷ್ಟು ಕ್ವಶನ್ಸ್ನ ಫ್ರೇಮ್ ಮಾಡಿದ್ದೀನಿ, ನಮ್ಮಮ್ಮ ಒಂದಷ್ಟು ಕ್ವಶನ್ಸ್ನ ಫ್ರೇಮ್ ಮಾಡಿದ್ದಾರೆ. ಅಂದರೆ ನಾನು ಮಾಡಿರೋದು ನನ್ನ ಬಗ್ಗೆ, ಅವ್ರು ಮಾಡಿರೋದು ಅವ್ರ ಬಗ್ಗೆ. ಇಬ್ಬರು ಕ್ವಶನ್ಸ್ನ ಕೇಳ್ತೀವಿ, ಯಾರು ಜಾಸ್ತಿ ಆನ್ಸರ್ಸ್ನ ಕೊಡ್ತಾರೆ ಅಂತ ನೋಡೋಣ ಬನ್ನಿ. ಈಗ ಅವ್ರವ್ರ ಬಗ್ಗೆ ಏನೇ, ಈಗ ಇವಳ ಬಗ್ಗೆ ನಾನೆಷ್ಟು ತಿಳ್ಕೊಂಡಿದ್ದೀನಿ ಅಂತ, ನನ್ನ ಬಗ್ಗೆ ಇವಳೆಷ್ಟು ತಿಳ್ಕೊಂಡಿದ್ದೀನಿ ಅನ್ನೋದಕ್ಕೆ ಅಷ್ಟೇ. ಸ್ವಲ್ಪ ಫನ್ನಿಯಾಗಿ ಮಾಡ್ತಾ ಇದ್ದೀನಿ. ಸ್ಟಾರ್ಟ್ ಮಾಡೋಣ ಈಗ. ಕೇಳಿ. ಫಸ್ಟ್ ನೀನೇ ಹೇಳಿ. ನನ್ನ 10% ಎಷ್ಟು? 10th ಅಲ್ಲ, ಕರೆಕ್ಟಾಗಿ ಹೇಳ್ಬೇಕು. A few moments later. 71%. ನೀವು ಕೇಳಿ. ನಾನು ಚಿಕ್ಕದ್ರಲ್ಲಿ ತುಂಬಾ ಹೇಟ್ ಮಾಡ್ತಾ ಇದ್ದೆ, ಈಗ ತುಂಬಾ ಪ್ರೀತಿಸ್ತೀನಿ. ಏನ್ನ? ಒಂದು ಫುಡ್ ಅಂತ ಹೇಳ್ತೀವ, ಏನಂತ ಹೇಳ್ತೀವಿ, ಡ್ರಿಂಕ್ಸ್. ಕಾಫಿ. ಅಮ್ಮ ಡ್ರಿಂಕ್ಸ್ ಅಂದ್ರೆ ಯಾವ್ದೋ ಆಗ್ಬಿಡುತ್ತೆ ಸರ್. ಕಾಫಿ. ಚಿಕ್ಕದ್ರಲ್ಲಿ ಕಾಫಿ ಅಂದ್ರೆ ಸಖತ್ ಹೇಟ್ ಅನ್ಸೋದು, ಈಗ ಅದಿಲ್ದೇನೆ ಇರಕ್ಕಾಗಲ್ಲ. ಸರಿ, ಹೇಳಿ ನೆಕ್ಸ್ಟ್. ನಾನು ಮಾಡೋದ್ರಲ್ಲಿ ಯಾವ ಫುಡ್ ನಿಮ್ಗೆ ಅಯ್ಯಪ್ಪ ಇದಂದ್ರೆ ನಂಗೆ ಆಗಲ್ಲ, ಯಾಕಾದ್ರೂ ಮಾಡ್ತಾಳೋ ಅಂತ ಅನ್ಸೋದು ಯಾವುದು? ತಿಂಡಿ ಐಟಮ್ಸ್ಗಳು ಹೆಚ್ಚು ಕಮ್ಮಿ. ಒಂದ್ ಹೇಳಿ. ತಿಂಡಿ ಐಟಮ್ಸ್ಗಳೆಲ್ಲವೂ ಆಲ್ಮೋಸ್ಟ್ ಎಲ್ಲ ತಿಂಡಿ ಐಟಮ್. ನೀನೇನಾರು ಅಂತ ನನಗೆ ತುಂಬಾ ಇಷ್ಟವಾಗಿರೋಂಥ ಕಲರ್ಗಳು ಯಾವ್ಯಾವುದು? 3 ಹೇಳು ನೋಡೋಣ. ನಿಮಗೆ ವೈಟ್ ಇಷ್ಟ, ಬ್ಲ್ಯಾಕ್ ಇಷ್ಟ, ನನ್ನ ಸ್ಕಿನ್ ಕಲರ್, ಲೆಮನ್ ಎಲ್ಲೋ ಇಷ್ಟ, ಆರೆಂಜ್ ಇಷ್ಟ, ರೆಡ್ ಇಷ್ಟ. ಇಷ್ಟ ನನ್ನ ಬಗ್ಗೆ ತಿಳ್ಕೊಂಡು ನಿಮ್ಗೆ ನನ್ನ ಜೊತೆ ಆಲ್ ಟೈಮ್ ಫೇವ್ರೆಟ್ ಮೆಮೊರಿ ಅಂತ ಇರೋದು ಯಾವುದು? ನೀನು ಹುಟ್ಟಿದ್ದು. ಸುಮ್ಮನೆ ಕುತ್ಕೋ. ಅಂದ್ರೆ ನನ್ನ ಜೊತೆ ಇದ್ದಿದ್ದು ಯಾವ್ದಾದ್ರು ಒಂದು ಕ್ಷಣ ಆಲ್ ಟೈಮ್ ಫೇವ್ರೆಟ್ ಅಂತ ಅನ್ಸಿದ್ರೆ ಅದು ಯಾವುದು ಅಂತ. ಈಗ ನಾವು ಅಪ್ಪ ಡೆತ್ ಆದ್ರಲ್ಲ, ಅವಾಗ ನನ್ನ ಜೊತೆನೇ ಇತ್ತು. ಇತ್ತೀಚೆಗೆ ರೀಸೆಂಟಾಗಿ ನಾವು ಅಪ್ಪ ಡೆತ್ ಆದ್ರು, ಅವಾಗ ನನ್ನ ಜೊತೆಗೆ ಇವಳೊಬ್ಬಳೇ ಇದ್ದಿದ್ದು. A few moments later. ನನ್ನಲ್ಲಿ ನೀನು ಒಂದು 3 ಬದಲಾವಣೆ, ಚೇಂಜಸ್ಗಳನ್ನ ತರಬೇಕು ಅಂದ್ರೆ ಏನ್ ತರಕ್ ಇಷ್ಟಪಡ್ತೀಯ ಹೇಳು? ಕೋಪ ಕಂಟ್ರೋಲ್ ಮಾಡೋದೊಂದು. ಅಂದ್ರೆ ಕೋಪ ಜಾಸ್ತಿ ಐತಿ ಒಂದೊಂದ್ಸಲ. ಅಂದ್ರೆ ಯಾವಾಗ ಸೈಲೆಂಟ್ ಇರಕ್ಕಾಗಲ್ಲ ಅಲ್ವಾ? ಒಂದೊಂದ್ ಸ್ವಲ್ಪ ಕೋಪ ಕಂಟ್ರೋಲ್ ಮಾಡ್ಬೇಕು. ಇನ್ನ ಕಮ್ಮಿ ಮಾಡ್ಬೇಕಾ? ಸಾಕ್. ಆಮೇಲೆ ಯಾರನ್ನೂ ಅತಿಯಾಗಿ ನಂಬಕ್ ಹೋಗ್ಬಾರ್ದು. ಆಯ್ತಾ? ಆಮೇಲೆ ಬೆಳಗ್ಗೆ ಎದ್ದಾಗ ಒಂದ್ಸರಿ, ತಿಂಡಿ ಆದಾಗ ಒಂದ್ಸರಿ, ಸಂಜೆ ಒಂದ್ಸರಿ, ಸಂಜೆ ಆದ್ಮೇಲೆ ಇನ್ನೊಂದ್ಸತಿ. ನಾನು ಮಾಡಿರೋದು ಅಂದ್ರೆ ಚಿಕ್ಕದ್ರಿಂದ ಇವಾಗ್ಲೂ ತನಕ ಆಗಿರ್ಬೋದು, ನಾನು ಮಾಡಿರೋ ಯಾವತ್ತು ಕೆಲಸನ ನನಗೆ ಗೊತ್ತಿಲ್ದಿರಂಗೆ ಬೇರೆಯವ್ರಿಗೆ ಹೇಳ್ಕೊಂಡು ನಗಾಡಿದ್ದೀರ. ಅದನ್ನ ಹೇಳಿದ್ರೆ ನಿಂಗೆ ನನಗೆ ಗೊತ್ತು, ನಾನು ಹೇಳ್ತೀನಿ. ಹೇಳೋಣ? ಹೇಳು ಅಂದ್ರೆ ಹೇಳ್ತೀನಿ. ಇನ್ಯಾವುದೂ ಇಲ್ಲ, ಅವ್ರಿಗೆ ಹೇಳ್ಕೊಂಡಿರೋದು ಅದೇ ಟಾಪಿಕ್ ಅಮ್ಮ ಇರೋದು. ಅವರಿಗೆ ಹೇಳ್ಕೊಂಡು ನಗಾಡಿರೋದು ನನಗೆ ಗೊತ್ತಿರೋದು. ಇದು ನನಗೆ ಗೊತ್ತಿಲ್ದೇನೆ. ಇದು ಗೊತ್ತಿಲ್ದಿರೋದು ಅಂತವೇ ನೀವು. ನಾನೆಲ್ಲಾನು ಓಪನ್ ಮೈಂಡ್ ಎಲ್ಲಾನು ನಿಮ್ ಕ್ಲೋಸ್ ಆಗಿದ್ದಾಗ ಮೊದ್ಲೆಲ್ಲ ಬೇರೆ ಇನ್ಯಾವುದು ಇಲ್ಲ. ಆ ಥರ ಸೀಕ್ರೆಟ್ಗಳು ನಿಮ್ಗೆ ಯಾವ್ದು ಹೇಳಿ. ಅಟ್ಲೀಸ್ಟ್ ಫನ್ನಿ ಆಗಿರೋದು ಚಿಕ್ಕದ್ರಿಂದ ಮಾಡಿರೋದು. ನಂಗೆ ಏನೂ ಹೇಳಿಲ್ವಾ ನೀವು? ಅದು ಬರ್ತೇ ಹೋಗುತ್ತೆ. ನೆನಪಿಸ್ಕೊಳ್ಳಿ, ಪರವಾಗಿಲ್ಲ. ನಂಗೆ ಆ ಥರ ಎಲ್ಲ ಯಾವತ್ತೇ ಆಗ್ಲಿ ಅಮ್ಮ ಯಾರನ್ನೂ ಮಕ್ಳನ್ನ ಬೇರೆಯವ್ರ ಮುಂದೆ ಆಡ್ಕೊಂಡು ನಗಾಡಿ. ಫನ್ನಿ ಆಗಿ ಫನ್ನಿ ಅಂದ್ರೂ ಆಡ್ಕೊಳ್ಳೋದೆ. ಚಿಕ್ಕ ವಿಷಯಕ್ಕೆ ಚಿಕ್ಕ ವಿಷಯ ಅದ್ಯಾಕೆ ಹಿಂದೆ ಯಾಕೆ ನಿನಗೆ ಗೊತ್ತಿದ್ದಂಗೆ ಮಾಡ್ಲಿ?
ಆಯ್ತು ಸರಿ. ಲಾಸ್ಟ್ ಟೈಮ್ ಇವಳು ನನಗೆ ಕೇಳಿದ್ದು, ನನ್ನ ಬ್ಲಾಗಲ್ಲಿ ಇವಳೊಂದು ಕ್ವಶನ್ನ ಫ್ರೇಮ್ ಮಾಡಿ ಕೇಳಿದ್ದು. ಈಗ ನಾನು ಇವಳಿಗೆ ಅದೇ ಕ್ವಶನ್ನ ಸರಿಯಾಗಿ ಕೇಳ್ತೀನಿ. ಈಗ ನನ್ನ ಜೀವನನ ಯಾವ್ದು ಸಿನಿಮಾಗ ಹೋಲಿಸ್ಬೇಕು ಅಂದ್ರೆ ಐ ನೋ ದಿಸ್ ಕ್ವಶನ್ ವಿಲ್ ಕಮ್ ಅಗೇನ್. ಪುರಂದರ್ ದ ರಿವೆಂಜ್. ಅಂದ್ರೆ ಅಷ್ಟೊಂದು ಕೆಟ್ಟದಾಗೈತಾ ಲೈಫ್ ಸ್ಟೋರಿ? ಕೆಡ್ತಾಗೆ ಅಂತ ಅಲ್ಲ, ಯು ಆರ್ ಅ ಸ್ಪೈ ಫಾರ್ ಅವರ್ ಫ್ಯಾಮಿಲಿ ಅಷ್ಟೇ. ಅಷ್ಟೇ, ಅದೊಂದು ಹೇಳ್ತೀನಿ ಅಷ್ಟೇ. ಸ್ಪೈನೂ ಏನಲ್ಲ, ಹೋಗೋದ್ ಬೇಡ ಬೇಡ ಸ್ಪೈ ಅಲ್ಲ, ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ತೀಯ. ಹಂಗೆ ಅವನು ನಮ್ಮ ದೇಶನ ಪ್ರೊಟೆಕ್ಟ್ ಮಾಡ್ತಿದ್ದ, ನೀನು ನಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡಿ ರಣವೀರ್ ಸಿಂಗ್ ಆಗಿ ಇದ್ದೀಯ ಅಷ್ಟೇ. ಅಷ್ಟೇ. ಮೈ ಹೋಮ್ ಕಿ ಶೇರ್ ಹೇ ಮೇರಿ ಮಮ್ಮಿ. ಥ್ಯಾಂಕ್ ಯು. ನಾನು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಚೆನ್ನಾಗಿ ಅವಳೇ ಎಕ್ಸ್ಪ್ಲೈನ್ ಮಾಡ್ಬಿಟ್ಲು. ಗೊತ್ತಾಯ್ತು ಅಂತ ಅನ್ಕೋತೀನಿ. ಹೇಳು ಹೇಳು. ನಾನಾ ನೀನೇ. ನಾನು ಮಾಡೋ ಯಾವ ಒಂದು ಕೆಲಸ ನನಗೆ ತುಂಬ ಇರಿಟೇಟ್ ಮಾಡುತ್ತೆ, ಇಷ್ಟನೇ ಆಗುತ್ತೆ. ಸೋಮಾರಿತನ, ಸಖತ್ತು ಸೋಮಾರಿ. ಬೆಳಗ್ಗೆ ಎದೇಳು ಅಂತ ಇವತ್ತು ಸರಿ. ಏ ಅಲ್ಲ, ಬೆಳಗ್ಗೆ ಎದ್ದೇಳು, ಮಧ್ಯಾಹ್ನ ಎದ್ದೇಳು, ಸಂಜೆ ಎದ್ದೇಳು, ಮತ್ತೆ ಬೆಳಗ್ಗೆ ಎದ್ದೇಳು, ಸಂಜೆ ಎದ್ದೇಳು, ಮಧ್ಯಾಹ್ನ ಎದ್ದೇಳು. ಫೋನ್ ಇಟ್ಕೊತಾಳೆ, ಪಟ 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 ಅಂತ ಕೂತಿರ್ತಾಳೆ ಸೈಲೆಂಟ್ ಆಗಿ. ಕೆಲಸ ಮಾತ್ರ ತುಂಬಾ ಸ್ಲೋ. ಮಾಡಕ್ ಬಂದ್ರೆ ಮಾಡ್ಬಿಟ್ಟು ಹೋಗ್ಬಿಡ್ತಾಳೆ, ಮತ್ತೆ ತೊಗೊಳಕ್ ಕೂತಿರ್ತಾಳೆ, ಮತ್ತೆ ಕರಿಬೇಕು. ಸ್ವಲ್ಪ ಇತ್ತೀಚೆಗೆ ಸೋಮಾರಿತನ ಜಾಸ್ತಿ ಆಗಿದೆ, ಅದನ್ನ ಕಂಟ್ರೋಲ್ ಮಾಡ್ಕೊ. ಅವಾಗ ನನ್ನ ಸಿಟ್ಟು ಕಮ್ಮಿ. ಹೇಳು ಗೈಸ್, ಈ ಕ್ವಶನ್ಗೆ 0.0001 ಸೆಕೆಂಡು ತಗೊಳ್ಳಿಲ್ಲ, ಅಷ್ಟು ಬೇಗ ಆನ್ಸರ್. ಒಂದೊಂದಾಗಿ ನಂಗೊತ್ತು ಅಮ್ಮಂದು ಮೇನ್ ಏನು ಅಂದ್ರೆ, ಅಮ್ಮ ಅಡ್ಗೆ ಮನೇಲಿ ಕೆಲಸ ಮಾಡೋವಾಗ ಬರ್ಬೇಕು, ಅದಂತೂ ಇರಿಟೇಟ್ ಆಗುತ್ತೆ. ಅವ್ರವ್ರ ಕೆಲಸನ ಅವ್ರವ್ರು ಮುಗಿಸ್ಕೊಂಡ್ಬಿಟ್ರೆ ನಂಗೆ ಏನು ಬೇಜಾರಾಗಲ್ಲ. ನೀನು ಅಷ್ಟೇ. ಆಯ್ತು ಮೇಡಮ್, ಸಾಕು. ನೆಕ್ಸ್ಟ್ ಹೋಗಿ. ನೀವು ಬೊಗಳಿ. ನಾವೇ ಹೋಗಿತ್ತು ಮೇಡಮ್. ಬೌ ಬೌ. ಈಗ ನಾನ್ ಬೊಗಳಬೇಕಾ? ನೀನ್ ಬೊಗಳದ್ ಬೇಡ, ಅವಳಗ್ ಬೊಗಳಿಸ್ತು ಬೌ ಬೌ ಅಂತ. ಈಗ ನಾನು ಕೇಳೋ ಕ್ವಶನ್ ಏನಿರುತ್ತೆ ಅಂದ್ರೆ, ಇದಕ್ಕೆ ನೀನು ಹಾನೆಸ್ಟ್ ಆಗಿರ್ಬೇಕು, ಸ್ವಲ್ಪ ಸ್ಟ್ರಾಂಗ್ ಆಗಿ ಆನ್ಸರ್. ನಾನು ಎಲ್ಲಾನು ಹಾನೆಸ್ಟ್ ಆಗಿ ಆನ್ಸರ್ ಮಾಡಿದ್ದೀನಿ. ಆಯ್ತಾ? ಇದನ್ನ ಸ್ವಲ್ಪ ಸ್ಟ್ರಾಂಗ್ ಆಗಿ ಆನ್ಸರ್ ಮಾಡ್ಬೇಕು. ನಾನು 1 ತಿಂಗಳು ನಿನ್ ಕಣ್ಣು ಕಾಣಿಸ್ಕೊಡಲ್ಲ, ಅಮ್ಮ, ಫೋನ್ ಇರಲ್ಲ, ಆಯ್ತಾ? ಫೋನ್ ಇರಲ್ಲ, ಇದ್ರ ಕಡೆ ನೋಡಕ್ಕಾಗಲ್ಲ, ಮೀಟೇ ಮಾಡಕ್ಕಾಗ್ದಿರ ಅಂತ ಪರಿಸ್ಥಿತಿ ಅಂತ. ಆ 1 ತಿಂಗಳಲ್ಲಿ ನನ್ನನ್ನ ಮರೆಯೋದಕ್ಕೆ ನೀನ್ ಏನ್ ಪ್ರಯತ್ನ ಪಡ್ತೀಯ? ಹಾನೆಸ್ಟ್ ಆಗಿ ಹೇಳು. ಅಲ್ಲ, ಹೆಂಗ್ ಮರೆಯಕ್ ಸಾಧ್ಯ ಮನೆ? ನೀನ್ ಹಿಂಗ್ ಮಾತಾಡ್ತಾ ಇದೀಯ ನೀನು? ನೀನೇನ್ ಫ್ರೆಂಡಾ? ಹೇಳ್ತಿದ್ರೆ ಕಣ್ಣು ಉತ್ತರ ಹ್ಞೂ. ಮರಿಬೇಕಂತೆ ನಾನು ಮರೀನಿ. ಸುಮ್ಮನೆ ಹಿಂಗೆಲ್ಲ ಕೇಳ್ಬೇಡಿ ನೀವು. ಬಂತು ಕಣ್ಣಲ್ಲಿ ನೀರು, ನಿನ್ ಅದನ್ನೇ ಗೊತ್ತಾಗಲ್ಲ. ಹೇಳಿದ್ದು. ಅದನ್ನ ಯಾವ ತರ ಪ್ರಯತ್ನ ಪಡ್ತೀವಿ ಹೇಳ್ಬೇಕು. ಈಗ ನಿನ್ಗೂ ಇಬ್ರು ಚಿಕ್ಕ ಮಕ್ಳಿದಾರಲ್ಲ, ಚಿಕ್ಕ ತಂಗಿ, ಒಬ್ಬ ಚಿಕ್ಕ ತಮ್ಮ. ಮರೆಯೋಕೇನಿದೆ ಅಲ್ಲಿ? ಅದಕ್ಕೆ ಹೊಳ್ತೈತೆ. ಮಾತಾಡ್ಬೇಡ ಅಮ್ಮ ನೀನು. ಆಯ್ತು ಸುಮ್ಮನೆ ಈಗ ಇಬ್ರು. ಅಂದ್ರೆ ಅದನ್ನ ಕೇಳಿದೆ ಅಷ್ಟೇ, ಯಾವ ತರ ನೀವು ತಗೋತೀರಾ ಅದನ್ನ ಸ್ಟ್ರಾಂಗ್ ಆಗಿ ಅಂತ ಕೇಳಿದಷ್ಟೇ. ಸರಿ ಆಯ್ತು, ಸಾರಿ. ನೋಡಲಿ, ಸಾರಿ ಸಾರಿ ಸಾರಿ. ಸುಮ್ಮನೆ ಅಳಬಾರ್ದು. ಬಿ ಸ್ಟ್ರಾಂಗ್. ನೋಡಲಿ, ತಿಳ್ಕೊಂಡಿರೋದಲ್ಲ, ನೀನೇನು ಕೇಳ್ತೀಯ? ಸಾರಿ. ಅವಳು ಏಷ್ಯನ್ ಪೇಂಟ್ ಎಲ್ಲ ಹೋಯ್ತು. ಇಲ್ಲ, ಏಷ್ಯನ್ ಪೇಂಟ್ ಕ್ಲಿಪ್ ಮಾತ್ರ. ಕೆನ್ನೆ ಎಲ್ಲ ನಾರ್ಮಲ್ ಆಗಿ ಒರಿಜಿನಲ್ ಕಲರ್ ಅಳಿಸ್ಬಿಟ್ಟು ನೆಕ್ಸ್ಟ್ ಅಲ್ಲ ನಿಂಗೆ. ನೆಕ್ಸ್ಟ್ ನೀನ್ ಕೇಳ. ಆಯ್ತಾ? ಇದೊಂದು ಸಿಚುವೇಶನ್ ಕ್ವೆಶ್ಚನ್. ನಾನು ನೀವಾಗಿ, ನೀವು ನಾನಾಗಿದ್ರೆ ನೀವು ಮಾಡೋ ಮೊದಲನೇ ಕೆಲಸ ಏನು? ಇದೆಲ್ಲ ನೀನ್ ಫೇಕ್ ಮಾಡಿದ್ಯಲ್ಲ, ಮೋಸ್ಟ್ಲಿ ನನ್ನ ಮನ್ಸಲ್ಲಿರೋದನ್ನ ನೀನ್ ತಿಳ್ಕೊಂಡ್ಬಿಟ್ಟಿಲ್ಲ ಅನ್ಸುತ್ತೆ. ಇಲ್ಲ ನಾನು ನೀನಾಗಿ, ನೀನು ನಾನಾಗಿ, ನಾನು ಮೊದಲನೇ ಮಾಡೋ ಕೆಲಸ ಏನು? ಮೀನ್ಸ್ ಮಗಳಾಗಿ ನಾನು ಅಮ್ಮಂಗೆ ಏನ್ ಮಾಡ್ತೀನಿ ಅಂತ. ಹೌದು. ಸಪೋರ್ಟ್ ಅಂದ್ರೆ ಎಲ್ಲಾ ತರ ಸಪೋರ್ಟ್. ಈಗ ಆಲ್ರೆಡಿ ಮಾಡ್ತಾ ಇದ್ದಾಳೆ, ಮೆಂಟಲಿ, ಫಿಸಿಕಲಿ ಎಲ್ಲಾ ತರ. ಈಗಲೂ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಮುಂದಕ್ಕೂ ಮಾಡ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಸೊ ಹಾಗಾಗಿ ಏನು ಅದರಲ್ಲಿ ವರಿ ಮಾಡೋಂಥದ್ದೇನಿಲ್ಲ. ನನ್ನ 3 ಮಕ್ಕಳು ಅಷ್ಟೇ, 3 ಜನ. ನನ್ನ ಲೈಫಲ್ಲಿ ಅತಿ ಮುಖ್ಯ ಅಂತ ಅನ್ಸೋಂಥದ್ದು ಏನು ಹೇಳು? ಮಕ್ಕಳು. ಏನು ಅಷ್ಟೇ. ಸ್ವಲ್ಪ ಎಮೋಷ್ನಲ್ ಆಗ್ಬಿಟ್ಟಿತ್ತು. ಈಗ ಒಂಚೂರು ಫನ್ ಮಾಡೋಣ. ಏನಂತ ಅಂದ್ರೆ,
ಪರ್ಸನಾಲಿಟಿನ ಯಾವ ಮೂವಿಗೆ ಹೋಲಿಸ್ಬೇಕು ಇಲ್ಲ 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 ಯಾವ ಒಂದು ಅನಿಮಲ್ಗೆ ಹೋಲಿಸ್ತೀರಾ ನಿನ್ನ ಬೆಕ್ಕು ಹೋಲಿಸ್ತೀರಾ ಕಳ್ಬೇಕು ಕಳ್ಬೇಕ ಹೊಡಿತೀನಿ ಇರ್ಬೋದು ಮೋಸ್ಟ್ಲಿ ಇರ್ಬೋದು ಈಗ ಅಮ್ಮ. ಈಗ ಸಿಚುಯೇಷನ್ ನಾಯಿ ತುಂಬಾ ನಿಯತ್ತಾಗಿರ್ತಾಳೆ ಸರಿ Loyalty. ಏನಕ್ಕೆ ಹಂಗಂದ್ರಿ ಗೊತ್ತಾ ಚಿಕ್ಕದ್ರಿಂದ ನೋಡು ಕದ್ದು ಕದ್ದು ಅಡಿಗೆ ಮಾಡ್ಕೊಂಡು ತಿಂತಿದ್ದು ನನಗೆ ಏನು ಹಿಡ್ದಿರ್ಲಿಲ್ಲ ಚೂರು ಹಿಡ್ದಿರ್ಲಿಲ್ಲ ಎಲ್ಲ ತೊಳೆದು ಇಟ್ಬಿಡೋಳು ಅದು ಕಳ್ಬೇಕು ನಾನು ಒಬ್ಳೆ ಎಲ್ಲ ಅವ್ರಿಬ್ರಿಗೂ ಮಾಡ್ಕೊಡ್ತೀನಿ ನೀವು ಬೈತಿದ್ರಿ ಅಂತ ಅಮ್ಮ ಅಮ್ಮ ನಾವು ಚಿಕ್ಕವರಿದ್ವಿ ಆಮೇಲೆ ಇನ್ನೊಂದೇನು ಗೊತ್ತಾ ಕಳ್ಬೇಕು ಅಂತ ಏನಕ್ಕೆ ಕೇಳ್ಬೇಕು ಗೊತ್ತಾ ಚಿನಿ ನಿನಗೆ ಗೊತ್ತಾ ಲಾಸ್ಟ್ ಈಗ ಒಂದು 3 years 4 years ಬ್ಯಾಕ್ ಅಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಾಗ ಬಂದೆ ನೋಡಿ ಏನ್ ಮಾಡೋದು ಗೊತ್ತಾ ನಾನು ಎಷ್ಟೇ ಜಗಳ ಮಾಡಿದ್ರು ಮಕ್ಳಿಗೆ ಏನೂ ಬಿಟ್ಟು ತಿಂದಿರ್ತಿಲ್ಲ ಒಂದು ಏನು ಬಿಟ್ಟು ಹೊರಗಡೆ ಒಂದು ಏನೂ ತಿನ್ನಲ್ಲ ಮುಂದಕ್ಕೆ ತಿನ್ನಕ್ಕೂ ಹೋಗಲ್ಲ ಆದ್ರೆ ಇವಳೇನ್ ಮಾಡೋಳು ಅಂದ್ರೆ ಹೊರಗಡೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಡ್ಬಿಡೋರು ಸಿಟ್ಟಲ್ಲಿ ಗಾಯ್ಸ್ ಒಂದ್ಸತಿ ಹಂಗೆ ಮನೆಗೆ ತಗೊಬಂದ್ಬಿಟ್ಟು ತಿಂತಿದ್ಲು ಮನೆಗೆ ಮಕ್ಳು ಮುಂದೆ ತಿಂತಾಳಂತೆ ಪಾಪ ಅವೇ ಹೇಳ್ತೇವೆ ಅಮ್ಮ ನಮ್ ಮುಂದೆ ತಿಂತೀನಿ ಪೀಸ್ ಕಾಫಿನೂ ಕೊಡ್ಲಿಲ್ಲ ಅಂತ ಇವಳು ಹೇಳ್ತಾಳೆ ಇರ್ಬೇಕು ಹೇಳಿ ನೀವೇ ಸರಿನಾ ಇದು ನಂಗೆ ಹರ್ಟ್ ಆಗಲ್ವಾ ನಮ್ಮ 3 ಜನನು ಒಂದೇ ಮಕ್ಳಲ್ವಾ ಇವಳು ಸಿಟ್ಟಲ್ಲಿ ಆ ಮಕ್ಳಿಗೂ ಕೊಡದಿರ ಅವ್ರ ಮುಂದೆನೆ ಕೂತ್ಕೊಂಡು ಗೋಬಿ ಬಿಸಿ ಬಿಸಿ ಗೋಬಿ ತಿಂತಿದ್ದ ನಿಂಗೆ ಹೆಂಗ್ ಮನಸ್ಸು ಬಂತು ಹೇಳು ಗಾಯ್ಸ್ ಅದು ಯೂನಿಫಾರ್ಮ್ ಚೇಂಜ್ ಮಾಡ್ಕೊ ಬರ್ಲಿಲ್ಲ ಬ್ಯಾಗ್ ಇಟ್ಲು ಓದು ಕುತ್ಕೊಂಡು ತಿಂದ್ಲು ಇದು ನನ್ ಜೊತೆ ಮಾತಾಡಿಸ್ತಾ ಇರ್ಲಿಲ್ಲ ಹೊಟ್ಟೆ ಹಸಿತಿತ್ತು ಹೋಗಿ ತಗೊಂಬಂದ್ ತಿಂದೆ ಅದು ಕಾಲೇಜಿಂದ ಮಾತಾಡಿಸ್ತಿರ್ಲಿಲ್ಲ ಅಂತ ಒಂದ್ ಪೀಸ್ ತಗೋ ಅಂತ ಅನ್ಲಿಲ್ಲ ಸಾಕು ಸಾಕು ಇದು ಇಲ್ಲಿಗೆ ಕ್ವಶನ್ ಮುಗಿತು ನನ್ನ ಮರ್ಯಾದೆ ನಾನೇ ಆಗ ನನಗೆ ರೀಸೆಂಟ್ ಆಗಿ ಇತ್ತೀಚಿನ ಮೂವಿಗಳಲ್ಲಿ ಒಂದು 5-6 ಮೂವಿಗಳು ಫೇವ್ರೆಟ್ ಮೂವಿಗಳು ಯಾವ್ದು ಅಂತ ಹೇಳು ಕಾಂತಾರ ಪಾರ್ಟ್ 1 ಧುರಂಧರ್ ಆಯ್ತಾ ಫಸ್ಟ್ ಪಾರ್ಟ್ 1 ಅಂದ್ರೆ ಮೊದಲನೇದು ಈ ಪಾರ್ಟ್ 1 ಅಂತ ಮಾಡಿದ್ದಾರೆ ಕನ್ನಡ ಅದಲ್ಲ First ಹಳೆ ಬಂತಲ್ಲ ಅದು. ಸಿಂಗಾರ ಸಿರಿ ಅದಿಷ್ಟ ಆಯ್ತು ಅದು ಧುರಂಧರ್ ಇಷ್ಟ ದುರಂಧರ್ ಎರಡು ಇಷ್ಟ ಮೂರಾಯ್ತು. ಪಾರ್ಟ್ 2 ಅಲ್ಲೇ ಅಲ್ಲ ಅದು ಸಂಬಂಧಪಟ್ಟಂಗೆ ಮುಂದೆ ಪಾರ್ಟ್ 2 ಮೂರಾಗುತ್ತೆ ಕಾಂತಾರದ್ ನೋಡಕ್ಕೂ ಪಟ ಅಂತ ಹೇಳ್ಬೇಕು ಸೀತಾರಾಮ ಆಮೇಲೆ ಲವ್ ಮೊಕ್ಟೈಲ್ ಇಷ್ಟ ಇಲ್ಲ ಅಂತ ಯಾರು ಹೇಳು ಅಂತ ಹೇಳಿದ್ರು ಬೇಗ ಬೇಗ ಹೇಳು, ಪಟ ಅಂತ ಹೇಳು ನಂಗೆ ಇವಾಗಿನ ಮೂವೀಸ್ ಪದೇ ನೋಡ್ತಿರ್ತೀನಿ ಅದು ಯಾವಾಗ್ಲೂ KGF ಇನ್ನೊಂದು KGF ಪಾರ್ಟ್ 1 ಇಷ್ಟ 2 ಅಲ್ಲ ಬಾಹುಬಲಿ ಹೇಳು ಇನ್ನೂ 2 ಆಯ್ತಾ ಹೋಲಿಸ್ಕೊಂಡು ಬೇಗ ಇದು RRR ಪುಷ್ಪ ಆಮೇಲೆ ಶಾರುಖ್ ಖಾನ್ ಈಗ ವೀರ್ ಝಾರಾ ಪ್ಲೀಸ್ ಸರ್ ಅದು ಈಗಲ್ಲ 2006 ಅಲ್ಲಿ ಬಂದಿರೋದು ಈಗ ತೋರಿಸಿದ್ದು ಗೈಸ್ ನಾನು ನೋಡಿ ಅಂತ ಬಲವಂತ ಮಾಡಿ ತೋರಿಸಿದ್ರು 5-6 ಸರಿ ನೋಡಿದ್ದೀನಿ ಅದು ಮೂವಿನ ತುಂಬಾ ಚೆನ್ನಾಗಿದೆ ಆಯ್ತು ನೆಕ್ಸ್ಟ್ ಅದು ಇವಾಗಿಂದಲ್ಲ ಮೇಡಮ್ ನೀವು ಇವಾಗಿಂದಲ್ಲಿ ಅಂದ್ರೆ ನನ್ನ ಕಾಲದ ಬೇಡ ನಿಮ್ ಕಾಲದ್ದೇ ಹೇಳಿ ಅಂತಾನೆ ಹೇಳಿದ್ದೀನಿ ಇತ್ತೀಚಿನ ಅಂದ್ರೆ ಈಗ ಒಂದು 5-6 ವರ್ಷದ್ದು ಅಂತ ಅದೇನೋ ವರ್ಷದ ನಾನು ಇತ್ತೀಚಿನ ಅವಳೆ 17 ವರ್ಷ ನಂಗೆ 2006 ಇಂದ 26 ಲೆಕ್ಕ ಹಾಕಿ 20 years ಆಗೋಯ್ತಾ ನನಗೆ ಈ ಒಂದು ಸುಳ್ಳ ತುಂಬಾ ಸಲ ಹೇಳಿದೀನಿ ಅಂದ್ರೆ ಅದು ಯಾವ ಸುಳ್ಳು ಫಸ್ಟ್ ಕ್ವಶನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಹೇಳ ನಾನು ನೀವು ನನಗೆ ಈ ಒಂದು ಸುಳ್ಳನ್ನ ಯಾವಾಗ್ಲೂ ತುಂಬಾ ಜಾಸ್ತಿ ಹೇಳಿದೀನಿ ಅಂದ್ರೆ ಯಾವ ಸುಳ್ಳದು ನಾನ್ ನಿಮಗೆ ಹೇಳಿದ್ದೀನಿ ಅಂತಲ್ಲ ನಾನು ಸುಳ್ಳು ಹೇಳಲ್ಲ ಹಂಗೋಲಿಸ್ಕೊಂಡು ಅಯ್ಯೋ ಸುಳ್ಳು ಹೇಳಲ್ಲ ನಾನು ನೀನೇನೆ ಹೇಳು ಚಿನ್ನಮ್ಮ ನನಗೆ ಗೊತ್ತಿಲ್ಲ ನೀನೇ ಹೇಳಲ್ಲ. ಹೇಳಬೇಕು ಯಾರು ಏನು ಸುಳ್ಳು ಹೇಳ್ದೆ ಇರಲ್ಲ ಪ್ರಪಂಚ ನಂಗೆ ಅಷ್ಟೊಂದು ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಹೇಳಿ ನಾ ಸುಳ್ಳು ಹೇಳಲ್ಲ. ಆಯ್ತು ಅಭ್ಯಾಸ ಇಲ್ಲ ಅಂದ್ರೆ ನಾನು ಒಂದೆರಡು ಸುಳ್ಳು ಹೇಳಲ್ಲ ಅಷ್ಟೇ ಅದೇ ಆನ್ಸರು ನಾನು ಸುಳ್ಳು ಹೇಳ್ತೀನಿ ಅದೇ ಆನ್ಸರು ನಾನು ಸುಳ್ಳು ಹೇಳಲ್ಲ ನನಗೆ ಎಂಥವ್ರೇ ಆಗಲಿ ಎಂಥ ವ್ಯಕ್ತಿಗಳೇ ಆಗಲಿ ಏನೇ ಆದ್ರೂ ಫೇಸ್ ಮಾಡ್ತೀನಿ ಸುಳ್ಳು ಹೇಳಕ್ ಹೋಗಲ್ಲ ಅಂದ್ರೆ ನಮ್ಮ ನಿಜಾನೇ ಹೇಳ್ತೀನಿ ಮಕ್ಕಳಿಗೆ ಫನ್ನಿ ಆಗಿರೋದು ಮಕ್ಕಳು ತಗೊಳ್ಳಿ ಆಗಿ ಅಂದ್ರೆ ಏನ್ ಸುಳ್ಳು ಹೇಳಿರ್ಬೋದು ಕೆಲವೊಂದ್ಸರಿ ಸರ್ಪ್ರೈಸ್ ಕೊಟ್ಟಿರ್ತೀನಿ ಸುಳ್ಳು ಹೇಳಿ ಅಷ್ಟೇ ಹಾ ಹೌದು ಇದು ನಿಜಾನೇ ಅಷ್ಟೇ ಇನ್ನು ಅದು ಬಿಟ್ಟು ಸುಳ್ಳು ಹೇಳಿ ಗಾಯ್ಸ್ ಚಿಕನ್ ಮಾಡ್ತೀವಿ ಗಾಯ್ಸ್ ಏನ್ ಗೊತ್ತಾ ಚಿಕನ್ ಮಾಡಲ್ಲ ಅನ್ಬಿಟ್ಟು ಚಿಕನ್ ಮಾಡಿರ್ತಾರ ಅದೊಂದು ಸುಳ್ಳು ಅದೊಂದು ಸರ್ಪ್ರೈಸ್ ಕೊಟ್ಟಿರ್ತೀನಿ ಅವ್ರಿಗೆ ಸುಳ್ಳು ಹೇಳಿರ್ತೀನಿ ನಾನು ಬಟ್ ಅವ್ರಿಗೆ ಇಷ್ಟವಾಗಿ 5 ನಿಮಿಷ ಟೈಮ್ ಕೊಡಿ ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಹೇಳು ನಾನು ಸಿಗಾಕೊಂಡಿರೋದನ್ನ ನೀನೇ ಹೇಳು ಸರಿ ಹೇಳು ಅಲ್ವಾ A few moments later. ಕಂಪೇರ್ ಮಾಡ್ಬಿಟ್ಟು ಹೇಳ್ತಾರೆ ಆ ಮಕ್ಕಳು ನೋಡಿ ಅಷ್ಟು ಕೆಲಸ ಮಾಡ್ತಾರೆ ಇಷ್ಟು ಅದ್ ಕೆಲ್ಸ ಸುಳ್ಳು. ಮಾಡ್ತಾರೆ ಬೇರೆ ಸುಳ್ಳೇ ಇರಲ್ಲ ಅದು ನಿಜ ಹೌದು ಅದು ಸುಳ್ಳು ಅದು ನಮ್ಮ ಮನೆಯಲ್ಲಿ ಏನು ಮಾಡಲ್ಲ ನೀವು ಮಾಡಿದ್ರು ಒಂದೊಂದ್ಸಲ ಮಾಡಿಲ್ಲ ಅಂತಾರೆ ಅದ್ ಸುಳ್ಳು ಅದೇ ಅದೆಲ್ಲಾರ ಮನೆ ಅಮ್ಮಂದ್ರು ಅದೇನೆ ಅದನ್ನೇ ಹೇಳ್ತಿರೋದು ಬೇರೆಯವ್ರ ಅಮ್ಮಂದಿರಿಗೆ ಗೊತ್ತು ನಿಂಗೆ ಗೊತ್ತು ಅವ್ರು ಕೆಲಸ ಎಲ್ಲರಿಗೆ ಮಾಡ್ತಾರೆ ಬೇರೆ ಮಕ್ಳಿಗಿನ್ನ ನಮ್ಮ ಮಕ್ಕಳು
ಒಂದು ಸ್ವಲ್ಪ ಅದ್ಭುತವಾಗಿರ್ಬೇಕು ಅಂತ ಪ್ರತಿಯೊಂದು ಅಮ್ಮಂದ್ರು ಅನ್ಕೊಳಂಗೆ ನಾನು ಅನ್ಕೋತೀನಿ. ನಾನೇನು ಡಿಫ್ರೆಂಟ್ ಅಲ್ಲ, ನಾನು ಎಲ್ಲರ ಥರನೇ ತಾಯಿನೇ ಮಾಡು. ಆಯ್ತು ಮೇಡಮ್. ಈಗ ಕೆಲವೊಂದೊಂದು ಸರಿ ಏನಾಗುತ್ತೆ ಅಂದರೆ ನನ್ನ ಮನಸ್ಥಿತಿ ಚೇಂಜ್ ಆಗ್ತಾ ಇರುತ್ತೆ. ಮೂಡ್ ಸ್ವಿಂಗ್ಸ್ ಎಲ್ಲ ಅದ್ರೂ ಕೆಲವೊಂದೊಂದು ಸರಿ ಆಗ್ತಾ ಇರುತ್ತೆ ಸಂದರ್ಭಗಳು ಇದ್ರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ನನಗೂ ಆಗುತ್ತೆ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನಾರ್ಮಲ್ ಮೈಂಡಿಗೆ ಬಂದಾಗ ಅಯ್ಯೋ ಇದು ಯಾಕೆ ಹಿಂಗೆ ಆಡಿದೆ ಅಂತ ನಂಗೆ ಅನಿಸುತ್ತೆ. ಫಾರ್ ಎಕ್ಸಾಂಪಲ್ ನಾನು ಹೇಳ, ಯಾಕಂದರೆ ಎಲ್ಲರಿಗೂ ಜಾಸ್ತಿ ಗೊತ್ತಿದ್ದು, ಎಸ್ಪೆಷಲಿ ಗರ್ಲ್ಸಿಗೆ ಜಾಸ್ತಿ ಆಗುತ್ತೆ. ಅದಕ್ಕೆ ನಾನು ಕೇರೆ ಮಾಡಲ್ಲ. ಗರ್ಲ್ಸಿಗೆ ಜಾಸ್ತಿ ಮೂಡ್ ಸ್ವಿಂಗ್ಸು, ಅದಕ್ಕೆ ಏನು ಕೇರ್ ಮಾಡಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಆದ್ಮೇಲೆ ರಿಯಲೈಸ್ ಆಗುತ್ತೆ ಯಾಕೆ ಇದು ಓವರಾಗಿ ಆಡಿದೆ ಅಂತ ನನ್ನ ಮೇಲೆ ನನಗೆ ನಂಗೇನು ಅನ್ಸಲ್ಲ, ಯಾಕಂದರೆ ಅನ್ಸಲ್ಲ. ಗಾಯ್ಸ್ ಅವಳು ಹಂಗೆ ಆಡೋದೇ ಅವರು ಅಲ್ವಾ, ಅದಕ್ಕೆ ನಂಗೆ ಅವಳು ಏನೂ ಅನ್ಸಲ್ಲ ಗಾಯ್ಸ್. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಮ್ಯಾಟ್ರ್ ಇಲ್ಲ ಅಂತ ಅವ್ರು. ಯಸ್ ಯಸ್ ಯಸ್. ಅದಕ್ಕೆ ತೆಗಿಬೇಕಂತಾನೆ ಇದೆಯಾ ಕಣಲೆ ನೀನು. ಸರಿ, ನೆಕ್ಸ್ಟ್ ನೀನು. ನಾನು ಮಾಡೋ ಯಾವ ಒಂದು ಸಣ್ಣ ಕೆಲಸ ನಿಮಗೆ ಖುಷಿ ಕೊಡುತ್ತೆ. ಚಿಕ್ಕ ಕೆಲಸನೇ ಆಗಿರ್ಬೋದು. ಚಿಕ್ಕ ಕೆಲಸ ಅಂತ ನಾನು ಹಾನೆಸ್ಟ್ ಆಗಿ ಫೋನ್ ಇಟ್ಕೊಂಡಿರೋದು. ನೀನು ಅವ್ರಿಬ್ರ ಜೊತೆ ತುಂಬಾ ಖುಷಿಯಾಗಿರ್ತೀಯಲ್ಲ ಅಂತ ನನಗೆ ಖುಷಿ ಕೊಡುತ್ತೆ. ಯಾವಾಗ ಕಿತ್ತಾಡ್ತೀಯ ಸಖತ್ ಸಿಟ್ಟು ಬರುತ್ತೆ. ನಾನು ಒಬ್ಬಳೇ ಕಿತ್ತಾಡ್ತೀನ. ಹೌದು. ಇವಳು ಏನ್ ಗೊತ್ತಾ, ಖುಷಿಯಾಗಿದ್ದಾಗ ಹೆಂಗಿರ್ತಾಳೆ ಅಂದ್ರೆ ಒಳ್ಳೆ ಗಿಣಿ ಮರಿ ಕಣ್ಣಾಗಿರ್ತಾಳೆ. ಆಯ್ತು ಬಿಡಿ. ನೀವು 3 ಜನನು ಖುಷಿಯಾಗಿದ್ರೆ ನಂಗೆ ಅದರಂತ ಸ್ವರ್ಗ ಇನ್ ಯಾವ್ದು ಇಲ್ಲ ಈ ಭೂಮಿ ಮೇಲೆ. ಭೂಮಿ ಮೇಲೆ ಆಯ್ತು ಬಿಡಮ್ಮ, ಇನ್ನೊಂದ್ಸಲ ಜಗಳ ಆಡಲ್ಲ. ಸಾಕ್ಷಿ ಇದೆ. ಇವಳು ಹಿಂಗ ಆಡಿದ್ರೆ ಅವ್ಳ ಜಗಳ ಆಡೋದ್ರ ಜೊತೆಗೆ ಇದೊಂದು ವಾಯ್ಸ್ ರೆಕಾರ್ಡ್ ಹಾಕ್ಬಿಡ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೇ ನೋಡಿ ಅವ್ರಿಬ್ರಿಗೂ ಹೇಳಿ, ನಾನು ಒಬ್ಳಿಗೆ ಹೇಳ್ತೀರಾ? ಹೇಳ್ತಾರೆ ನಮ್ಮಿಂದಾನೇ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ. ಒಂದ್ ಕಡೆ ಹಿಂಗ್ ಇಟ್ಕೋ, ಇನ್ನೊಬ್ರು ಬಂದು ಹಿಂಗ್ ಇಟ್ಕೋತಾರೆ. ಬೇರೆ ಬೇಕು. ಈಗ ದೊಡ್ಡವಳು ಅನ್ಸರ್ಸ್ಕೊಂಡು ಹೋಗವ ಅಷ್ಟನ್ನ ಕೇಳ. ಚಿಕ್ಕ ಮಕ್ಳು ದೊಡ್ಡವಳು ಹೇಳ್ದಂಗೆ ಕೇಳ್ರವ ಅಂತ. ಅವಳು ದೊಡ್ಡವಳು ಹೇಳ್ದಂಗೆ ನೀವು ಕೇಳಿ. ಒಳ್ಳೇದನ್ನ ಮಾತ್ರ ಕಲಿಯೋದು ನಾವು. ಓದ್ಬಿಡ್ತೀನಿ ಜಾಸ್ತಿ. ಅವಳು ಕೆತ್ತವಳು. ಯಾವ ಇವೆಲ್ಲ ಈಗ ನಿಮ್ಗೆ ಒಂದ್ ನಿಮಿಷ ಟೈಮ್ ಕೊಡ್ತೀನಿ. ನನ್ನ ಬಗ್ಗೆ ಏನೇನೆಲ್ಲ ಕಂಪ್ಲೇಂಟ್ಸ್ ಹೇಳ್ಬೇಕಂತ ಅನ್ಸುತ್ತೆ ಹೇಳ್ಬಿಡಿ. ಸಿಟ್ ಮಾಡ್ಕೋತಾಳೆ, ಬೈದಾಡ್ತಾಳೆ, ಅಷ್ಟೇ. ನನ್ನ ಕಂಪ್ಲೇಂಟ್ಸ್ಗಳೇನಿಲ್ಲ. ಜಾಸ್ತಿ ಸಿಟ್ ಮಾಡ್ಕೋತಾಳೆ, ಮಾತಿಗಿನ್ನ ಮುಂಚೆ ಸಿಟ್ ಮಾಡ್ಕೋತಾಳೆ. ಸೋಮಾರಿತನ, ಹುಟ್ಟು ಸೋಮಾರಿ ಆಗೋಳು ಈಗ. Guys. ಹುಟ್ಟು ಸೋಮಾರಿ. ಸಿಟ್ಟು ಅಷ್ಟೇ, ಇನ್ನೇನಿಲ್ಲ. ಸೋಮಾರಿತನ, ಸಿಟ್ಟು, ಆಮೇಲೆ ಎದ್ದೇಳಲ್ಲ, ಬೇಗ ಎದ್ದೇಳಲ್ಲ, ಕೆಲಸ ಲೇಟು. ಸೋಂಬೇರಿ ಅಂದ್ರೆ ಅದೇ ಅರ್ಥ. ಎಲ್ಲ ಇನ್ಕ್ಲೂಡಿಂಗ್ ಎಲ್ಲ ಏನ್ ಕೆಲಸನೂ ಮಾಡಲ್ಲ. ಬೆಳಗ್ಗೆ ಆಗೋ ಕೆಲಸ ರಾತ್ರಿ ಮಾಡ್ತಾಳೆ, ರಾತ್ರಿ ಆಗೋ ಕೆಲಸ ಮತ್ತೆ ಬೆಳಗ್ಗೆನೆ ಮಾಡಿರ್ತಾಳೆ. ಹಂಗಾಗಿ ಹುಟ್ಟು ಸೋಮಾರಿ. ಮಜಾ ಆ ರಹಿ ಹೈ. ನೀನೇನ್ ಹೇಳ್ಬೇಕು? ಅಷ್ಟೇ ಮೇಡಮ್, ಸಾಕು. ನೀವೇ ಕೇಳಿ ಮೇಡಮ್. ನನ್ನ ಅತಿ ದೊಡ್ಡ ವೀಕ್ನೆಸ್, ನನ್ನ ಅತಿ ದೊಡ್ಡ ಹೇಳಿದ್ನಲ್ಲ ಸ್ಟ್ರೆಂತ್ ಆಗ್ಲೇ. ಯಾವ್ದು ಹೇಳು? ವೀಕ್ನೆಸ್ಸು ಸಡನ್ ಆಗಿ ಕೋಪ ಮಾಡ್ಕೊಂಡು ಬೈದು ಬಿಡ್ತೀರಾ, ಆಮೇಲೆ ಸಾರಿ ಕೇಳ್ತೀರಾ. ಸಾರಿ ಕೇಳಲ್ಲ, ವೀಕ್ನೆಸ್. ಸಾರಿ ಕೇಳಲ್ಲ. ಈಗ ಇಲ್ಲಿನ ಹತ್ರನೂ ಕೇಳಲ್ಲ, ಯಾರ ಹತ್ರನೂ ಕೇಳಲ್ಲ. ಯಾಕೆ ಕೇಳಲ್ಲ? ಒಟ್ಟಲ್ಲಿ ಮಾತಾಡ್ಸ್ಕೊಂಡಂತೂ ಬರ್ತೀರಾ. ಸ್ಟ್ರಾಂಗ್ ಏನಂತ ಅಂದರೆ ಡಿಸಿಷನ್ ಮೇಕಿಂಗಲ್ಲಿ ಸ್ಟ್ರಾಂಗ್ ಕೆಲವೊಂದು. ಮೆಚೂರ್ಡ್ ಗರ್ಲ್, ಅದೇನೆ ಮೆಚೂರ್ಡ್ ಲೇಡಿ. ಅದು ಸ್ಟ್ರೆಂತ್. ಯಾವುದಕ್ಕೂ ಹೆದರ್ಕೊಳ್ಳಲ್ಲ, ಧೈರ್ಯ ಜಾಸ್ತಿ. ಹೌದು. ಏನು ಬೇಕಾದರೂ ಮಾಡ್ತೀನಿ ಅಂತಾರೆ, ಅದೇ ಅವ್ರ ಸ್ಟ್ರೆಂತ್. ಇನ್ನೊಂದೇನು ಗೊತ್ತಾ, ನನ್ನ 3 ಜನ ಮಕ್ಕಳೇ ನನ್ನ ಸ್ಟ್ರೆಂತ್. ಅದನ್ನೇ ಹೇಳಲಿಲ್ಲ ಇದು. ಇದ್ರೆಲ್ಲರ ಜೊತೆಗೂ ಅವರು ನನ್ನ ಸ್ಟ್ರೆಂತ್. ಅವ್ರಿಗೋಸ್ಕರನೇ ಇವೆಲ್ಲ ಮಾಡೋದು. ನನಗೋಸ್ಕರ ಏನೋ ಅಲ್ಲ, ಅವ್ರಿಗೋಸ್ಕರನೇ. ಸರಿ, ಓಕೆ, ಡನ್. ನೆಕ್ಸ್ಟ್, ನಿಮ್ಮ ಮಗಳಾಗಿ ನನಗೆ ಎಷ್ಟು ರೇಟಿಂಗ್ ಕೊಡ್ತೀರಾ 10ಗೆ? ಇನ್ಕ್ಲೂಡಿಂಗ್ ಎಲ್ಲ ವಿಷಯ ಸೇರಿಸ್ಕೊಂಡೆ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ನಾನು ವಿಚಾರ ಹಂಗೋರ್ಸ್ ಅದೇ ಹೇಳಿದ್ದಲ್ಲ, ಕೆಲವೊಂದೊಂದು ಮೈನಸ್ ಮಾಡಿಬಿಟ್ರೆ 10ಗೆ 10 ಔಟ್ ಆಫ್ 8. ಇನ್ನೆರಡು ಏನಕ್ಕೆ? ಅದೇ ಕೋಪ, ಸೋಮಾರಿತನ, ಸೋಮಾರಿತನ, ಇವೆರಡಕ್ಕೂ ಕೇಳಲ್ಲ. ಹೇಳಿದ ಮಾತು ಕೇಳ್ತಾಳೆ. ಕೇಳಿದ್ರೆ ನಾನು ಬಿಡೋದಿಲ್ಲ. ಕೇಳ್ತಾಳೆ. ಇದೊಂಥರ ರೌಡಿ ಬೇಬಿ, ಅದೊಂಥರ ಬೇಡ ಬಿಡಿ. ಇತ್ತಲ್ಲ ಅದು. ರೂಡ್ ಬೇಬಿ. ಅಲ್ಲ, ರೂಡ್ ಅಲ್ಲ. ರೂಡ್. ಸ್ವಲ್ಪ ಸೋಮಾರಿ ಅಷ್ಟೇ, ಇನ್ನೇನಿಲ್ಲ. ಅದು ಇತ್ತೀಚೆಗೆ ಇತ್ತೀಚೆಗೆ ಆದ್ರೂ ಹೊಸಿಯಲ್ಲ. ಈಗ ಲಾಸ್ಟ್ ಕ್ವಶನ್ ಅಂದ್ರೆ ಆಯ್ತಾ, ನನ್ನ ಬಗ್ಗೆ 3 ವಿಷಯ ಹೆಮ್ಮೆ ಪಡೋಂಥದ್ದು. 3 ವಿಷಯ
ತುಂಬಾ ಬೇಜಾರಾಗಂಥದ್ದು ಏನು ಹೇಳು ಅದ್ರಲ್ಲಿ ಹೆಮ್ಮೆ ಪಡೋವಂಥದ್ದು. ನಿಮ್ ಮಗಳಾಗ್ಬಿಟ್ಟಿರೋದು ಹೆಮ್ಮೆ ಪಡ್ತೀನಿ. ಹಾನೆಸ್ಟಾಗಿ ಹೇಳು. ನಿಜ ನಾನು ಕಾರಣ ಹೇಳು. ಸುಳ್ಳು ಹೇಳಲ್ಲ. ನಾನು ಮನುಮಗಳು ಅನ್ಸ್ಕೊಳಕ್ಕೆ ಹೆಮ್ಮೆ ಪಡ್ತೀನಿ. ಸೆಕೆಂಡ್ ಹೇಳ್ತೀನಲ್ಲ ಅದ್ರಲ್ಲಿ ಕಾರಣ ಇದೆ. ಏನೇ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಅಡ್ವೈಸ್ ಕೊಡ್ತೀರಾ ಚೆನ್ನಾಗಿ, ಹಿಂಗ್ ಇದು ಸರಿ ತಪ್ಪು ಅಂತ ಹೇಳ್ತೀರಾ. ಮೂರನೇದು ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ನನಗೆ ಅಲ್ವಾ ಮೇಯ್ನ್. ನನಗೆ ಏನು ಬೇಕು ಏನು ಬೇಡ ಅನ್ನೋದು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡು ಬೇಕಿರೋ ಅಂಥದ್ದನ್ನೆಲ್ಲ ಪ್ರೊವೈಡ್ ಮಾಡ್ತೀರಾ, ಅದು ಹೆಮ್ಮೆ ಆಗುತ್ತೆ. ಇನ್ನೊಂದೇನು ಕ್ವಶನ್? ಹಂಗೆ ಅದು ಹೆಮ್ಮೆ ಪಡೋದು. ನಿಮಗೆ ಹೆಮ್ಮೆ ಪಡೋದು ಮೂರಾದ್ರೆ ನನ್ನ ಬಗ್ಗೆ ಬೇಜಾರಾಗಂಥದ್ದು ಹೇಳು. ಬೇಜಾರಾಗೋದು ಅದೇ ಕೋಪ ಮಾಡ್ಕೊಳ್ಳೋದು. ಆಮೇಲೆ ಒಂದೊಂದ್ಸಲ ಯಾಕ್ರಮ್ಮ ನೀವ್ ಹಿಂಗ ಆಡ್ತೀರಾ? ಹೇಳಿದ ನಾನು ಕೇಳದೆ ಇರೋದು ಎಕ್ಸಾಂಪಲ್ ಕಾಫಿ ವಿಷಯ. ಆಮೇಲೆ ಆದ್ರೆ ಕಾಫಿ ನಿಮ್ಗೆ ಅಷ್ಟೊಂದು ಇರಿಟೇಷನ್ ಮಾಡುತ್ತಾ? ಇರಿಟೇಷನ್ ನಾನು ಕುಡಿಯಕ್ಕೆ ನಿನ್ ಹೆಲ್ತ್ ಬಗ್ಗೆ ನಾವು ಕೇರ್ ಮಾಡೋದು. ಏನಾಗಲ್ಲ. ಏನ್ ಗೊತ್ತಾ, ಶುಗರ್ ಆಯ್ತಾ ಇಲ್ಲ ಬಿ ಪಿ ಶುಗರ್ ಅಂತಲ್ಲ, ಈಗ ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳೋದು 100 ಸಲ ಕಾಫಿ ಕುಡಿಯೋದು ಏನಕ್ಕೆ ಬೇಕದು? ಗ್ಯಾಸ್ಟ್ರಿಕ್ ಮಾತ್ರ ತಗೋತಾನೆ ಇಲ್ಲ ಈಗ. ಅಯ್ಯೋ 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 ಅಯ್ಯೋ. ಅದೊಂದು ಬೇಜಾರು ನಿಮ್ಮ ಮೇಲೆ ನಮಗೆ. ಆಮೇಲೆ ಒಬ್ಬೊಬ್ರು ಜನಗಳನ್ನ ಬ್ಲೈಂಡ್ ಆಗಿ ನಂಬ್ತಾರೆ. ಇದು ನಾನು ಆಗ್ಲೂ ಹೇಳ್ದೆ. ಹೌದು. ಅದೇ For ನನಗೆ ಇಷ್ಟ real. ಆಗ್ತಿಲ್ದಿರ ನಿಮ್ಮಲ್ಲಿ ಇನ್ಮೇಲೆ ಯಾರನ್ನೂ ನಂಬಲ್ಲ ಹೊರಗಡೆ ಅವ್ರನ್ನ ಬಿಡು. ಅಷ್ಟೇ. ಹೊರಗಡೆ ಅವ್ರನ್ನ ಏನ್ ಗೊತ್ತಾ, ಇದೊಂದು ಅಡ್ವೈಸ್ ಏನು ನಿಮ್ಗೆ ಕೊಡ್ಬೇಕು ಅಂದ್ರೆ, ಈ ಕುಟುಂಬದ ವಿಚಾರದಲ್ಲಿ ತಗೊಳ್ಳೋದಾದ್ರೆ ಗಂಡ ಹೆಂಡತಿ ಮಕ್ಕಳು ಇಷ್ಟು ಸಂಬಂಧಗಳಲ್ಲಿ ನೀವು ಏನು ಬೇಕಾದರೂ ಓಪನ್ ಆಗಿ ಸೀಕ್ರೆಟ್ಗಳನ್ನೇ ಆಗಲಿ ಕುಟುಂಬದ ವಿಚಾರಗಳನ್ನೇ ಆಗಲಿ ಶೇರ್ ಮಾಡ್ತೀವಿ. ಅದೇ ಒಬ್ಬರು ಹಿಂಗೆ ಅದರಿಂದ ಹೊರಗಡೆಯವ್ರನ್ನ ನಾವು ತಗೋತೀವಿ ಅಂದರೆ ಅದು ರಕ್ತ ಸಂಬಂಧಗಳೇ ಆಗ್ಬೋದು, ಫ್ರೆಂಡ್ಶಿಪ್ ಆಗ್ಬೋದು, ಇಲ್ಲ ಏನೋ ಒಂದು ಸಂಬಂಧಗಳಾಗ್ಬೋದು. ಅಂಥವ್ರದ್ದು ನಿಮ್ದು ಎಂಥ ಸೀಕ್ರೆಟ್ ಇದ್ರೂ ಕೂಡ ಹಂಚ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದರೆ ಪ್ರಾಬ್ಲಮ್ ಆಗೋದೇ ಅಲ್ಲಿ. ನಾವು ತುಂಬ ಅತಿಯಾಗಿ ನಂಬ್ತೀವಿ ಅವ್ರನ್ನ, ಎಲ್ಲೋ ಒಂದು ಕಡೆ ಸ್ಥಾನದಲ್ಲಿ ಇಡ್ತೀವಿ, ತಂದೆ ಸ್ಥಾನದಲ್ಲೋ ತಾಯಿ ಸ್ಥಾನದಲ್ಲೋ ಇಡ್ತೀವಿ. ಯಾರಿಗೂ ಹಾಗಿಡಬಾರ್ದು ಅನ್ನೋದನ್ನು ನಾನು ಸ್ವಲ್ಪ ತಿಳ್ಕೊಂಡಿದ್ದೀನಿ. ಯಾರು ಯಾವ ಸ್ಥಾನ ತುಂಬಕ್ಕೂ ಸಾಧ್ಯನೇ ಇಲ್ಲ. ಯಾಕಂದರೆ ಮಗಳ ಸ್ಥಾನ ಮಗಳೇ ತುಂಬಬೇಕು, ತಂದೆ ಸ್ಥಾನ ತಂದೆನೇ ತುಂಬಬೇಕು, ತಾಯಿ ಸ್ಥಾನ ತಾಯಿನೇ ತುಂಬಬೇಕು. ಅವರು ಒಂದು ಟೈಮಲ್ಲಿ ಒಳ್ಳೆಯವರಾಗ್ಬೋದು, ಈಗ ತಾಯಿ ಒಂದೊಂದ್ಸರಿ ಬೈಬೋದು, ಆದರೆ ತಾಯಿ ಅವರು ವಾಂಚಲ್ಯ ಯಾವತ್ತೂ ಬಿಟ್ಕೊಡಲ್ಲ. ತಂದೆನೂ ಆಗ್ಬೋದು, ಅವರು ಅಷ್ಟೇ, ಅವ್ರ ವಾಂಚಲ್ಯನೂ ಯಾವತ್ತೂ ಬಿಟ್ಕೊಡಲ್ಲ. ಆದರೆ ಬೇರೆಯವ್ರನ್ನ ನಾವು ನಂಬ್ತೀವಿ ನೋಡಿ, ಅದು ನಮ್ಮ ಮೂರ್ಖತನ ಅಷ್ಟೇ. ಅದನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದನ್ನು ನಾನು ನಂಬಿ ಮೋಸ ಹೋಗಿದ್ದೀನಿ. ಈ ರೀತಿ ಯಾರು ಮಾಡ್ಕೋಬೇಡಿ ಅಂತ ನಾನು ರಿಕ್ವೆಸ್ಟಲ್ಲಿ ಕೇಳ್ಕೊಳ್ತೀನಿ ಅಷ್ಟೇ. ಅದೇ ವೀಕ್ನೆಸ್ ನನಗೆ ಇಷ್ಟ ಆಗ್ತಿರೋದು. ತುಂಬ ಸಲ ನಾನು ಹೇಳಿದ್ದೀನಿ ಬೇಡ 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 ಅಂತ ಕೇಳಲ್ಲ. ಒಂದ್ಸಲ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಗೊತ್ತಾಗೋದಂತ ಅವ್ರು ಅರ್ಥ ಮಾಡ್ಕೊಂಡು ನಾವು ಅವ್ರ ಮಾತನ್ನ ಕೇಳ್ತೀವಿ, ಇವರು ನಮ್ಮ ಮಾತು ಕೇಳಲ್ಲ ಗಾಯ್ಸ್. ಇಲ್ಲ ಕೇಳ್ತಾ ಇರ್ಲಿಲ್ಲ. ಯಾಕಂದ್ರೆ ಅನುಭವ ಆದಾಗ್ಲೇ ಅಲ್ವಾ? ಯಾಕಂದ್ರೆ ಅವರು ಬೇರೆಯವರೆಲ್ಲ ನಮ್ಮವರೇ ಅಂತ ನಾವು ಹೇಳ್ಕೊಂಡಿರ್ತೀವಪ್ಪ ಅಷ್ಟೇ. ಇನ್ನೇನು ಅದ್ರ ಬಗ್ಗೆ ಇನ್ನೇನಿಲ್ಲ. ನನಗಿದೊಂದು ತುಂಬ ಅನುಭವ ಆಗಿರೋದೇನಪ್ಪ ಅಂದರೆ, ಯಾವತ್ತಿದ್ರು ತಂದೆನೇ, ತಾಯಿನೇ, ಮಕ್ಕಳೇನೆ ಅಷ್ಟೇ. ಅವ್ರು ಏನೇ ಮಾಡಲಿ ಏನೇ ಬಿಡಲಿ, ಅವ್ರು ನಮ್ಮ ತಂದೆ ಸ್ಥಾನ ತಂದೆ ಕೊಡಬೇಕು, ತಾಯಿ ಸ್ಥಾನ ತಾಯಿಗೆ ಕೊಡಬೇಕು, ಮಕ್ಕಳ ಸ್ಥಾನ ಮಕ್ಕಳಿಗೆ ಕೊಡಬೇಕು. ಇದನ್ನ ಹೇಳ್ತಾ ಇವತ್ತು ಏನು ಮಾಡೋಣ. ಓಕೆ ಗಾಯ್ಸ್, ನಿಮಗೆ ನಾವು ಮಾಡಿರೋ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೂ ಏನಾದರೂ ಯೂನಿಕ್ ಆಗಿರೋಂಥ ಕಂಟೆಂಟ್ ಐಡಿಯಾಸ್ ಗೊತ್ತಿದ್ರೆ ಅದನ್ನು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋನಲ್ಲಿ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಒಳ್ಳೆ ಓದ್ಬಿಟ್ಟು ಒಳ್ಳೆ ಹೇಳ್ಬಿಟ್ಟು ಏನೊಳ್ಳೆ ನ್ಯೂಸ್ ಪೇಪರ್ ಓದ್ತಾರಲ್ಲ ಆ ಥರ. ವೆರಿ ಗುಡ್ ವೆರಿ ಗುಡ್. ಮೊದಲು ಮಾತಾಡೋಕ್ಕೆ ಬರ್ತಿರ್ಲಿಲ್ಲ, ಏನು ಒಂದೇ ಟೇಕಲ್ಲಿ ಹೇಳ್ಬಿಟ್ಲು, 10 ಟೇಕ್ ತಗೋತಿದ್ದೆ ಇದುವರೆಗೂ. ಇದೇ ಲೈಫು. ಓಕೆ ಫ್ರೆಂಡ್ಸ್, ಬಾಯ್.